ವಿಡಿಯೋ ಮಾಡ್ತಿದ್ರೆ ಅಂಕಲು ನನಗೆ ಬೈದು ಬಿಡೋದ. ಹೇ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾವು ಸ್ವಲ್ಪ ಹೊರಗಡೆ ಹೋಗ್ಬೇಕಂತ ಹೊರಗಡೆ ಹೋಗ್ತಿದ್ರೆ ನಮ್ಮ ಗಾಡಿ ಟಯರೇ ಪಂಚರ್ ಆಗೋಗಿತ್ತು. ಅದಕ್ಕೆ ಅಣ್ಣ ಯಾವುದೋ ಸ್ಪೈಡರ್ ಪ್ಯಾಚ್ ಅಂತ ಅಂದ್ಬಿಟ್ಟು ಹೊಸ್ದಾಗಿ ಹಾಕ್ತಾಯಿದ್ರು. ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಹಾಕಿಸ್ಕೊಳ್ಳೋಷ್ಟೊತ್ತಿಗೆ ಅಲ್ಲೇ ಅರ್ಧ ಗಂಟೆ ಆಗೋಗಿತ್ತು. ಅಲ್ಲಿ ಪೊಲೀಸರು ಇದಕ್ಕೆ ಸೈಡ್ ಹಾಕ್ಬಿಟ್ಟು ಹೆಲ್ಮೆಟ್ ಹಾಕೊಂಡು ನೆಕ್ಸ್ಟು ಹೋಗೋಕ್ಕೆ ರೆಡಿ ಆದವು. ಹಾಗೆ ಹೋಗ್ಬೇಕಾದ್ರೆ ಯಾವುದೋ ಗೊತ್ತಿಲ್ಲದಿರೋ ಊರು ಕುದುರ್ಗೆ ಹೋಗ್ಬೇಕಿತ್ತು. ಬೇರೆ ಊರಿಗೆ ಹೋಗ್ಬಿಟ್ಟು ಅಲ್ಲಿರೋ ನೇಚರ್ನೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೋ. ಈ ರೋಡ್ ಸೈಡ್ ಕಾಣಿಸ್ತಿರೋ ಎಲ್ಲ ಆಲಮರಗಳ್ನು ಸಾಲು ಮರದ ತಿಮ್ಮಕ್ಕ ಅವ್ರು ನೆಟ್ಟಿರೋದು. ನಾವು ನೋಡ್ತಾನೆ ಇದ್ವಿ. ರೋಡು ಸುಮಾರು 3-4-5 ಕಿಲೋಮೀಟ್ರ್ವರೆಗೂ ಮರಗಳೇ ಇದ್ದು. ಹಾಗೆ ಅವ್ರ ಊರು ಈಗ ಹುಲಿಕಲ್ಲಲ್ಲಿ ಅವ್ರ ಮನೆ ಕೂಡ ಇತ್ತು. ಹಾಗೆ ನೋಡ್ಕೊಂಡು ಹೋದೋ. ಅಲ್ಲಿ ಅವ್ರ ಬ್ಯಾನರ್ಗಳೆಲ್ಲ ಹಾಕಿದ್ರು. ಹಾಗೆ ನಾವು ದೇವಸ್ಥಾನಕ್ಕಂತ ಬಂದಿದ್ದು. ದೇವಸ್ಥಾನದಲ್ಲಿ ನೋಡಿದ್ರೆ ತುಂಬ ಜನ ಇದ್ದರು. ಸರಿ, ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಹಾಗೆ ದರ್ಶನ ಮಾಡ್ಕೊಳ್ಳೋಣ ಅಂತ ಒಳಗೆ ಹೋಗಿ ದೇವ್ರನ್ನೆಲ್ಲ ನೋಡ್ಕೊಂಡು ಕೈ ಮುಕ್ಕೊಂಡು ಊಟಕ್ಕಂತ ಹೋದರೆ ಆದರೂ ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಫೋನ್ ಎತ್ಕೊಂಡು ವಿಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆ ಅಲ್ಲೇ ಇರೋ ನಮ್ಮ ಊರಿಗೆ ಹೋಗ್ಬಿಟ್ಟು ನೋಡ್ಕೊಂಡು ಹೋಗೋಷ್ಟೊತ್ತಿಗೆ ಅಲ್ಲೇ ಸಂಜೆ ಆಗೋಗಿತ್ತು. ಹೋಗ್ತಾ ಶಿವಗಂಗೆ ದೇವಸ್ಥಾನಕ್ಕೂ ಕೈ ಮುಕ್ಕೊಂಡು ಮನೆಗೆ ಹೋಗ್ಬಿಟ್ಟು